ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗ್ ದೇವ್ರ ಪೂಜೆನ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಈವ್ನಿಂಗ್ ದೇವ್ರ ಪೂಜೆನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವತ್ತೊಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋನ ಹಾಕಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ರೆಸಿಪಿ ಬಂದ್ಬಿಟ್ಟು ಆಲೂಗೆಡ್ಡೆಯಿಂದ ಮಾಡ್ತಕ್ಕಂಥ ಫ್ರೆಂಚ್ ಫ್ರೈ ಆಗಿದೆ. ತುಂಬಾ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೋಬೋದು, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ಫ್ರೆಂಚ್ ಫ್ರೈಸ್ನ ಮನೇಲಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಮಾಡ್ಕೋಬೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ದೀರಾ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಪೂಜೆ ಮಾಡಬೇಕು ಅಂತ ಏನಿಲ್ಲ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಪೂಜೆ ನಿಯಮಗಳು ಪದ್ಧತಿ ಮನೆಯಿಂದ ಮನೆಗೆ ಚೇಂಜ್ ಆಗ್ತಾ ಹೋಗುತ್ತೆ. ಅವರವರ ಹಾವಭಾವಕ್ಕೆ ತಕ್ಕಂತೆ ಪೂಜೆಯನ್ನು ಮಾಡ್ಕೊತಾರೆ. ಇದೇ ಥರ ಮಾಡಬೇಕು ಅಂತ ಏನಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿದ್ದು ಭಕ್ತಿ ಅನ್ನೋದು. ಭಕ್ತಿ ಇದ್ದರೆ ಸಾಕು. ಹಿಂಗೆ ಪೂಜೆ ಮಾಡಬೇಕು, ಹಿಂಗೆ ಹೂವನ್ನೇ ಇಡಬೇಕು, ಈ ರೀತಿಯೇ ಪೂಜೆ ಮಾಡಿದ್ರೆ ಅಷ್ಟೇ ದೇವರು ಒಲಿಯೋದು ಅಂತೇನೂ ಇಲ್ಲ. ಭಕ್ತಿಯಿಂದ ಕೈ ಮುಗಿದ್ರೂ ಸಾಕು, ದೇವರು ಒಲಿದೇ ಒಲಿತಾನೆ. ಈ ರೀತಿ 2 ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆನೆಲ್ಲ ಈ ರೀತಿ ಎರಿತಾ ಇದ್ದೀನಿ. ಈ ರೀತಿ ಸಿಪ್ಪೆ ಎಲ್ಲ ಎರೆದಾದ್ಮೇಲೆ ನೀಟಾಗಿ ಈ ರೀತಿ ಉಳುಕೆನಾರು ಈ ರೀತಿ ತೆಗೆದು ಬಿಡಬೇಕು. ನೀಟಾಗಿ ಕ್ಲೀನ್ ಮಾಡಿಕೊಂಡು 2 ಆಲೂಗೆಡ್ಡೆನ ಅಷ್ಟೇ ಮಾಡ್ಕೊತಾ ಇದ್ದೀನಿ ನಾನು. ಇದನ್ನು ಜಾಸ್ತಿ ದಿನ ಕೂಡ ಸ್ಟೋರ್ ಮಾಡ್ಕೊಬೋದು. ಒಂದು ವಾರ 15 ಡೇಸ್ ಇಟ್ಕೊಬೋದು. ಫ್ರಿಡ್ಜಿಗೆ ಏನಾರು ಇತ್ತಂತಂದರೆ ಮಾಡಿಕೊಂಡು. ನಮ್ಮ ಮನೇಲಿ ಫ್ರಿಡ್ಜೆಲ್ಲ ಏನಿಲ್ಲ, ಹಾಗಾಗಿ ನಾನು 2 ಆಲೂಗೆಡ್ಡೆಗೆ ಮಾಡ್ಕೊತಿದ್ದೀನಿ. ಎಷ್ಟು ಬೇಕೋ ಅಷ್ಟೇ. ಇವಾಗ 2 ಆಲೂಗೆಡ್ಡೆನ ನೀಟಾಗಿ ಈ ಥರ ನೀರಿನಲ್ಲಿ ತೊಳೆದು ವಾಶ್ ಮಾಡಿಕೊಂಡು ನೋಡಿ, ಈ ಒಂದು ಥಿಕ್ನೆಸ್ಗೆ ಕಟ್ ಮಾಡ್ಕೋಬೇಕು. ಈ ರೀತಿ ಸ್ಲೈಸಾಗಿ ನೋಡಿ ತೋರಿಸ್ಕೊಡ್ತೀನಿ. ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಫಸ್ಟು ನಂತರ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿದ್ಮೇಲೆ ಈ ಒಂದು ಥಿಕ್ನೆಸ್ಸಿಗೆ ಈ ರೀತಿ ಉದ್ದುದಕ್ಕೆ ಈ ಒಂದು ಥಿಕ್ನೆಸ್ ಅದಕ್ಕೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನಂತರ ಉದ್ದುದಕ್ಕೆ ಇದೇ ರೀತಿ ಎಲ್ಲನೂ ಕಟ್ ಮಾಡ್ಕೊಳ್ಳೋದು. ಕೆಲವರಿಗೆ ಆಲೂಗೆಡ್ಡೆ ಎಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಕೆಲವರಿಗೆ ಆಲೂಗೆಡ್ಡೆ ಅಂದ್ರೇ ತುಂಬಾ ಇಷ್ಟ. ನನಗೂ ಆಲೂಗೆಡ್ಡೆ ಸಮ್ಟೈಮ್ಸ್ ಇಷ್ಟ ಆಗುತ್ತೆ, ಸಮ್ಟೈಮ್ಸ್ ಇಷ್ಟ ಆಗೋಲ್ಲ. ಬಟ್ ಹೆಲ್ದಿ ಕೂಡ ಇದು, ತಿನ್ನಬೇಕು. ಈ ರೀತಿ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಒಲೆ ಮೇಲೆ. ಅದು ಕುದಿಯುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ನಂತರ ಈ ರೀತಿ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಉದ್ದುದ್ದಕ್ಕೆ ಆಲೂಗೆಡ್ಡೆನ ಒಂದು 3 to 4 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ನೀರಿನಲ್ಲಿ. ನೋಡಿ ಈ ಥರ ಅದಕ್ಕೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಂತರ ಈ ಥರ ಒಂದು ಕಾಟನ್ ಬಟ್ಟೆಗೆ
ನೀರು ಸೋರಿಸಿ ತೆಗೆದು ಅದನ್ನು ಈ ರೀತಿ ಹಾಕ್ಕೋಬೇಕು. ಅಂದರೆ ಅದರದ್ದು ನೀರಿನ ಅಂಶ ಏನಿದೆಯಲ್ಲ, ತೇವಾಂಶ ಅದೆಲ್ಲ ಪೂರ್ತಿ ಡ್ರೈ ಆಗಬೇಕು. ಅಲ್ಲಿವರೆಗೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಅದನ್ನು ಪೂರ್ತಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಅದರದ್ದು ತೇವಾಂಶ ಎಲ್ಲ ಒಣಗೋ ತನಕ ಬಿಡೋಣ. ಒಂದು 5 ಮಿನಿಟ್ಸ್, ಎಷ್ಟೊತ್ತಾಗುತ್ತೆ ಅಷ್ಟು ಹೊತ್ತು. ಅಂದರೆ ಅದು ಫುಲ್ ಡ್ರೈ ಆಗಬೇಕು ಸ್ವಲ್ಪ, ಅಂದರೆ ನೀರಿನ ಅಂಶ ಎಲ್ಲ ಹೋಗಬೇಕು. ಅಲ್ಲಿ ತನಕ ಈ ರೀತಿ ಮೇಲುಗಡೆ ಬಟ್ಟೆಯಿಂದ ಸಹ ಒತ್ಬೋದು. ನಾನೇನು ಒತ್ತಿಲ್ಲ, ಹಾಗೆ ಬಿಟ್ಟಿದ್ದೆ. ಈ ಥರ ನೋಡಿ, ಇವಾಗ ಡ್ರೈ ಆಗಿದೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಒಂದು ಚಿಕ್ಕ ತುಂಡಾಕಿ ನೋಡಿದೆ, ಎಣ್ಣೆ ಚೆನ್ನಾಗಿ ಕಾದಿತ್ತು. ಹಾಗಾಗಿ ಈಗ ಈ ಥರ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಡಬಲ್ ಫ್ರೈ ಮಾಡ್ಕೋಬೇಕು. ಹಾಗಾಗಿ ಫಸ್ಟ್ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ನೆಕ್ಸ್ಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸರಿ ಫ್ರೈ ಮಾಡಿ 50% ಫ್ರೈ ಮಾಡಿ ತೆಗಿಬೇಕು. ಇದಕ್ಕೆ ಕೆಲವರು ಈ ಒಂದು ಇದರಲ್ಲಿ ಸ್ವಲ್ಪ ಕಡಲೆ ಹಿಟ್ಟು, ಅಚ್ಕಾರದ ಪುಡಿ, ಉಪ್ಪು ಎಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾರೆ, ತೆಳುವಾಗಿ ಕಲಿಸ್ಕೊಂಡು. ನಾನೇನು ಆ ಥರ ಮಾಡೋಕ್ಕೆ ಹೋಗಿಲ್ಲ. ಅದು ಹೇಗಿತ್ತು ಹಾಗೆಯೇ ಹಾಕಿದ್ದೀನಿ. ಅದಕ್ಕೇನು ಮ್ಯಾರಿನೇಟ್ ಮಾಡ್ಕೊಂಡಿಲ್ಲ ನಾನು ಕಡಲೆ ಹಿಟ್ಟಿಂದ. ಆ ಥರ ಬೇಕು ಅಂದ್ರೂ ಸಹ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ನೋಡಿ, ಇವಾಗ 50% ಬೆಂದಿದೆ. ಅದನ್ನು ತೆಗಿತಾ ಇದ್ದೀನಿ. ನಂತರ ಏನಿತ್ತಲ್ಲ ಅದನ್ನು ಸ್ವಲ್ಪ ಎತ್ತಿ ಹಾಕ್ಕೊತಾ ಇದ್ದೀನಿ ಮತ್ತೆ ಫ್ರೈ ಮಾಡ್ಕೊಳ್ಳೋಕ್ಕೆ. ನೋಡಿ, ಸ್ವಲ್ಪ ಈ ರೀತಿ ಕಲರ್ ಬರಬೇಕು, ಅಂದರೆ 50% ಬೆಂದಿದೆ ಅಂತ ಅರ್ಥ. ಇವಾಗ ಇದನ್ನು ತೆಗೆದು ಫುಲ್ಲು ಆರಕ್ಕೆ ಬಿಡಬೇಕು. ನೋಡಿ, ಈ ಥರ ಈ ಒಂದು ಹದಕ್ಕೆ ಬಿಡಬೇಕು. ಇದನ್ನು ಆರೋದಕ್ಕೆ ಸ್ವಲ್ಪ ಇದೇ ರೀತಿ ಎಲ್ಲವನ್ನು ಸಹ ಎಣ್ಣೆಲಿ ಫ್ರೈ ಮಾಡಿಕೊಂಡು 50% ಈ ರೀತಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಇವಾಗ ತಣ್ಣಗಾಗಿದೆ, ಮೆತ್ತಗಾಗಿರುತ್ತದೆ ಇದು. ಆವಾಗ ಏನು ತೆಗೆದಿದ್ವಲ್ಲ ಅಷ್ಟೊಂದು ಕ್ರಿಸ್ಪಿನೆಸ್ ಇರಲ್ಲ ಇವಾಗ. ಹಾಗಾಗಿ ಇದನ್ನು ಇನ್ನೊಂದು ಸತಿ ಇವಾಗ ಡೀಪ್ ಫ್ರೈ ಮಾಡ್ಕೋಬೇಕು, ಹೈ ಫ್ಲೇಮ್ ಇಟ್ಕೊಂಡು. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಚೆನ್ನಾಗಿ ಕಾದಿದೆ. ಇವಾಗ ಎಲ್ಲನೂ ಒಟ್ಟಿಗೆ ಹಾಕ್ಕೊತೀನಿ. ಡೀಪ್ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ. ಡೀಪಾಗಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಪಕ್ಕದಲ್ಲಿ ಹಾಲನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ, ಅದು ಕೂಡ ಹೋಗ್ತಾ ಇದೆ. ನೋಡಿ, ಅಂದರೆ ಕಾಫಿ ಟೀ ಏನಾದ್ರು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಹಾಲು ಈ ಒಂದು ಬೇಸಿಗೆ ಟೈಮಲ್ಲಿ ಕುದಿಸಿಟ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಬೇಗ ಹಾಳಾಗ್ಬಿಡುತ್ತೆ. ಹಾಗಾಗಿ ಹಾಲನ್ನು ಕಾಯಿಸಿಟ್ಕೊತೀನಿ, ಮಾರ್ನಿಂಗ್ ಒಂದು ಸಲ ಮತ್ತು ಈವ್ನಿಂಗ್ ಒಂದು ಸಲ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇನ್ನೊಂದು ಮಿನಿಟ್. ಸೌಂಡ್ ಆಗ್ತಿದೆ, ಅದು ಕೇಳಿಸ್ತಿಲ್ಲ. ಚೆನ್ನಾಗಿ ಕ್ರಿಸ್ಪಿನೆಸ್ ಬಂದಿದೆ ಇವಾಗ. ಅದಕ್ಕೆ ನೋಡಿ, ಇವಾಗ ಚೆನ್ನಾಗಾಗಿದೆ. ನೋಡ್ತಾ ಇರ್ಬೋದು ನೀವು, ಅದು ಕ್ರಂಚಿನೆಸ್ ಮತ್ತು ಕ್ರಿಸ್ಪಿನೆಸ್ ಕಾಣಿಸ್ತಿದೆ ಅದರಲ್ಲಿ. ನೋಡಿ,
ಈ ಥರ ಬಂದಿದೆ, ಚೆನ್ನಾಗಾಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಮತ್ತು ಉಪ್ಪನ್ನು ಸೇರಿಸ್ಕೊತೀನಿ. ನೋಡ್ಕೊಂಡು ಹಾಕೋಬೇಕು ಸಾಲ್ಟನ್ನು, ಯಾಕಂದರೆ ಆಲ್ರೆಡಿ ನಾವು ಬಿಸಿನೀರಲ್ಲಿ ಕುದಿಸ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಕುದಿಸಿರೋದ್ರಿಂದ ಇವಾಗ ಎಷ್ಟು ಬೇಕೋ ಅಷ್ಟನ್ನು ರುಚಿಗೆ ತಕ್ಕಂತೆ ಸೇರಿಸ್ಕೊಳ್ಳಿ. ನೋಡಿ ಇದು ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂದರೆ, ಅದರ ಸೌಂಡ್ ಸಖತ್ತಾಗಿದೆ. ನೋಡಿ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಆರಾಮಾಗಿ ಹೆಂಗೆ ಕಟ್ಟಾಗುತ್ತೆ ಅಂತ. ಚೆನ್ನಾಗಿ ಬೆಂದಿದೆ, ಒಂಥರ ಕ್ರಂಚಿನೆಸ್ ಆಗಿ ಕ್ರಿಸ್ಪಿಯಾಗಿ ಸಖತ್ತಾಗಿದೆ. ಈ ಥರ ನೋಡಿ ಹೆಂಗೆ ಕಟ್ಟಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ರೆಸಿಪಿ, ಫ್ರೆಂಚ್ ಫ್ರೈಸ್, ಆಲೂ ಫ್ರೆಂಚ್ ಫ್ರೈಸ್. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರನ್ನು ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಚೆನ್ನಾಗಾಗುತ್ತೆ. ನಾನು ಕಾಫಿ ಜೊತೆಗೆ ಇದನ್ನು ತಿಂದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಸೌಂಡ್ ಬರ್ತಿದೆ. ಥ್ಯಾಂಕ್ ಯು ಆಲ್.